ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕ. ಟೆಕ್ ವರ್ಲ್ಡ್ ವಿತ್ ಪ್ರಣೀಕ ನಮ್ಮ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ OBC ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ 2021-22ನೇ ಸಾಲಿನಲ್ಲಿ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆ ಅಮೌಂಟು ಬರುತ್ತೋ ಅಥವಾ ಇಲ್ಲ, ಮತ್ತು ಬರೋದಾದರೆ ಏನಂತ ರಿಪ್ಲೈ ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಸೊ ಆ ಪರ್ಟಿಕ್ಯುಲರ್ SSP ಪೋರ್ಟಲ್ ಕಡೆಯಿಂದ ನಮಗೆ ರಿಪ್ಲೈ ಕೂಡ ಬಂದಿದೆ. ಸೊ ಅದೇನು ರಿಪ್ಲೈ ಬಂದಿದೆ ಮತ್ತು ಮಂಜೂರು ಆಗುತ್ತೋ ಅಥವಾ ಇಲ್ಲ ಅಂತ ಸಂಪೂರ್ಣ ವಿಡಿಯೋ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಏನಪ್ಪ ಅಂದರೆ ಆಯಾ ವರ್ಷದ ಆಯಾನುಗುಣವಾಗಿ ಅರ್ಹತೆ ಮತ್ತು ಅಂಕಗಳ ಆಧಾರದ ಮೇಲೆ ಏನಪ್ಪ ಅಂದರೆ ಅರ್ಹ ವಿದ್ಯಾರ್ಥಿಗಳಿಗೆ ತಾಲೂಕು ಹಂತದಲ್ಲಿ ವಿದ್ಯಾಸಿರಿ ಊಟ ಮತ್ತು ವಸತಿ ಸೌಲಭ್ಯವನ್ನು ಮಂಜೂರು ಮಾಡ್ತೀವಿ ಅಂತ ಡೀಟೇಲ್ಸ್ ನೋಟಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆಗೆ ಮಂಜೂರಾದ ಮೊತ್ತವನ್ನು ಕೂಡ ಸಂಬಂಧಿತ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಖಜಾನೆ 2 ಮುಖಾಂತರ ಪಾವತಿ ಮಾಡ್ತೀವಿ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಆ ಬಗ್ಗೆ ನಾವು ರಿಪ್ಲೈ ಕೂಡ ಕೇಳಿದ್ವಿ, ಹಾಗೆ ಮೆಸೇಜ್ ಕೂಡ ಮಾಡಿದ್ವಿ SSPನವ್ರಿಗೆ. ಸರ್, OBC ವಿದ್ಯಾರ್ಥಿಗೆ ಮೇಂಟೆನೆನ್ಸ್ ಅಮೌಂಟ್ ಯಾವಾಗ ಬರುತ್ತೆ ಅಥವಾ ಬರುತ್ತೋ ಅಥವಾ ಇಲ್ಲ ಅಂತೇಳಿ ಸ್ಕ್ರೀನ್ಶಾಟ್ ಕೂಡ ನಾವು postmatrichelp@karnataka.government.in ಅನ್ನೋ ಒಂದು ಇಮೇಲ್ ಕೂಡ ಮಾಡಿದ್ವಿ. ಸೊ ಆ ಪರ್ಟಿಕ್ಯುಲರ್ ಮೇಲ್ಗೆ ರಿಪ್ಲೈ ಕೂಡ ಕೊಟ್ಟಿದ್ದಾರೆ. ಹಾಗೆ SSPನವ್ರಿಗೆ ವಾಟ್ಸಪ್ ನಂಬರ್ BCWD ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ವಾಟ್ಸಪ್ ಮುಖಾಂತರ ನಾವು ಮೆಸೇಜ್ ಕೂಡ ಕಳಿಸಿದ್ದು. ಆ ಮೆಸೇಜ್ ಕೂಡ ರಿಪ್ಲೈ ಬಂದಿದೆ. ಸೊ ನೋಡಿ ಫ್ರೆಂಡ್ಸ್, ಏನು ರಿಪ್ಲೈ ಬಂದಿದೆ ಅಂತ ಕೂಡ ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಈ ಪರ್ಟಿಕ್ಯುಲರ್ OBC ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಇನ್ನೂ ಕೂಡ ಏನಂದರೆ ಸ್ಯಾಂಕ್ಷನ್ ಆಗಿದ್ದಲ್ಲ, ಮೇಂಟೆನೆನ್ಸ್ ಅಮೌಂಟು 0 ಅಂತ ತೋರಿಸ್ತಾ ಇತ್ತು. ಸೊ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ BA ಫಸ್ಟ್ ಇಯರ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿದು ನಾವು ಕೇಳಿದಾಗ ಸೊ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅಮೌಂಟ್ ಬರುತ್ತೋ ಅಥವಾ ಇಲ್ಲ ಅಂತ ಕೂಡ ರಿಪ್ಲೈ ಮಾಡಿದ್ರು ಅವರು SSPನಲ್ಲಿ. ನೋಡಿ ಫ್ರೆಂಡ್ಸ್, OBC ಸ್ಟೂಡೆಂಟ್ಸ್ ನೋಡಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಬೆಳಗ್ಗೆ ನಾವು ಮೆಸೇಜ್ ಮಾಡಿದಾಗ ರಿಪ್ಲೈ ಕೊಡೋಕೆ ಬಂದಿದ್ದು ಏನಪ್ಪ ಅಂದರೆ OBC ಸ್ಟೂಡೆಂಟ್ಸ್ ಮೇಂಟೆನೆನ್ಸ್ ಅಮೌಂಟ್ ಯಾವಾಗ ಬರುತ್ತೆ ಸರ್ ಅಂತ ಕೇಳಿದಾಗ ಸೊ ಅವ್ರು ಏನಪ್ಪ ಅಂದರೆ ರಿಪ್ಲೈ ಕೂಡ ಕೊಟ್ಟಿದ್ದಾರೆ. ಅದು ಏನಂದರೆ, ಸರ್, ಯುವರ್ ಕ್ವಾರಿ ಈಸ್ ವ್ಯಾಲಿಡ್, ಹವೆವರ್ ದ ಮೇಂಟೆನೆನ್ಸ್ ಅಮೌಂಟ್ ವಿಲ್ ನಾಟ್ ಬಿ ಇಶ್ಯೂಡ್ ಆ್ಯಸ್ ಪರ್ ದಿ ಗೌರ್ಮೆಂಟ್ ರೆಗ್ಯುಲೇಷನ್ಸ್. ಥ್ಯಾಂಕ್ ಯು ಫಾರ್ ಕಾಂಟ್ಯಾಕ್ಟಿಂಗ್ ದ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹೆಲ್ಪ್ಲೈನ್ ಅಂತ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಅರ್ಥ, ಸೊ ನೀವು ಏನು ರಿಪ್ಲೈ ಕೊಟ್ಟಿದ್ರೆ ಅದು ನಮಗೆ ವ್ಯಾಲಿಡ್ ಇದೆ, ಬಟ್ ಗೌರ್ಮೆಂಟ್ ಕಡೆಯಿಂದ ಇನ್ನೂ ಕೂಡ ಏನಂದರೆ ಡಿಸಿಷನ್ ಆಗಿಲ್ಲ ಮೇಂಟೆನೆನ್ಸ್ ಅಮೌಂಟ್ನ ಸ್ಯಾಂಕ್ಷನ್ ಮಾಡಿ ಅಂತ ಆ್ಯಸ್ ಪರ್ ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಪ್ರಕಾರ. ಸೊ ಹಾಗಾಗಿ ನೀವು ವೇಟ್ ಮಾಡಬೇಕಾಗತ್ತೆ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ನಾವು ಇನ್ನೊಂದು ಆಪ್ಷನ್ ಕೇಳಿದ್ವಿ, ಅಂದರೆ ನಾವು ಅಟೆಂಡೆನ್ಸ್ ಫಾರ್ಮ್ನ ಅಪ್ಲೋಡ್ ಮಾಡಿದ್ವಿ, ಹಾಗಾದರೆ ಈ ವರ್ಷ ಬರುತ್ತೋ ಅಥವಾ ಇಲ್ಲ ಅಂತ ಅದನ್ನು ಕೂಡ ಕೇಳಿದ್ವಿ. ಸೊ ಅದಕ್ಕೂ ಕೂಡ ರಿಪ್ಲೈ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಸರ್, ವಿ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಹೌಎವರ್ ದ ಮೇಂಟೆನೆನ್ಸ್ ಅಮೌಂಟ್ ವಿಲ್ ನಾಟ್ ಬಿ ಇಶ್ಯೂಡ್ ಆ್ಯಸ್ ಪರ್ ದಿ ಗೌರ್ಮೆಂಟ್ ರೆಗ್ಯುಲೇಷನ್ಸ್ ರಿಗಾರ್ಡ್ಸ್ ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹೆಲ್ಪ್ಲೈನ್ ಅಂತ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ರು. ನೋಡಿ, ಕ್ಲಿಯರಾಗಿ ಕಾಣಿಸ್ತಾ ಇದೆ ಇಲ್ಲಿ. ಸೊ ನಿಮ್ಮ ಪ್ರಾಬ್ಲಮ್ ನಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ, ಬಟ್ ಏನಪ್ಪ ಅಂದರೆ ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಪ್ರಕಾರ ಇನ್ನೂ ಕೂಡ ಡಿಸಿಷನ್ ತೊಗೊಂಡಿಲ್ಲ ಮೇಂಟೆನೆನ್ಸ್ ಅಮೌಂಟು OBC ವಿದ್ಯಾರ್ಥಿಗೆ ಕೊಡಬೇಕು ಅಥವಾ ಬೇಡ ಅಂತ. ಸೊ ಹಾಗಾಗಿ ನಾವು ಇನ್ನೂ ಕೂಡ ಇಶ್ಯೂ ಮಾಡಿಲ್ಲ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ನಾವು ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ವಿ OBC ಸ್ಟೂಡೆಂಟ್ಸ್ಗಳಿಗೆ ಯಾವಾಗ ಬರುತ್ತೆ ಅಂತ. ಸೊ ಹಾಗಾಗಿ ರಿಪ್ಲೈ ಕೂಡ ಬಂದಿದೆ. ನೋಡಿ ಫ್ರೆಂಡ್ಸ್, ಸಾಕಷ್ಟು ಜನ ವಿದ್ಯಾರ್ಥಿಗಳದ್ದು ಏನಪ್ಪ ಅಂದರೆ ಬೆನಿಫಿಷರಿ IDs ಆಲ್ರೆಡಿ ಪ್ರೆಸೆಂಟ್ ಇನ್ ದ ಡೇಟಾಬೇಸ್ ಅಂತ ಬರ್ತಾ ಇದೆ ಅಂತ ಕೂಡ ಕೇಳಿದ್ದು. ಅದಕ್ಕೂ ಕೂಡ ಅವ್ರು ಹೇಳಿದ್ದಾರೆ. ಸೊ ಆಲ್ರೆಡಿ ಇದಕ್ಕೇನು ಪ್ರಾಬ್ಲಮ್ ಇಲ್ಲ. ಸೊ ಇದು ಈ ಥರ ಇತ್ತಂದರೆ ಅಮೌಂಟ್ ಬಂದೇ ಬರುತ್ತೆ, ಬಟ್ ಆದರೆ ಏನಂದರೆ ಆಲ್ರೆಡಿ ಈಗ ಒಂದು ಸಾರಿ ಪುಷ್ ಮಾಡೋದ್ರಿಂದ ಅಲ್ಲಿ ಸಫಿಷಿಯೆಂಟ್ ಫಂಡ್ ಇರೋದ್ರಿಂದ ಈ ಥರ ಬರ್ತಾ ಇದೆ. ಮತ್ತೊಂದು ಸಾರಿ ಪುಷ್ ಮಾಡಿದಾಗ ಸೊ ಸಾಕಷ್ಟು ಜನ ವಿದ್ಯಾರ್ಥಿಗಳು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ವಿಲ್ ಬಿ ಅಪ್ಡೇಟೆಡ್ ಸೂನ್ ಆ್ಯಂಡ್ ಸಮ್ ಆಫ್ ದಿ ಬೆನಿಫಿಷರಿ IDs ಆರ್ ಆಲ್ರೆಡಿ ಪ್ರೆಸೆಂಟ್ ಅಂತ ಬರ್ತಾ ಇದೆ. ಸೊ ಈ ಥರ ಇದ್ದರೂ ಕೂಡ ನಿಮಗೆ ಬಜೆಟ್ ರಿಲೀಸ್ ಆದ ತಕ್ಷಣ ನಿಮ್ಮ ಅಕೌಂಟಿಗೆ ಕೂಡ ಕ್ರೆಡಿಟ್ ಆಗುತ್ತೆ ಅಂತ ಅದನ್ನು ಕೂಡ ರಿಪ್ಲೈ ಮಾಡಿದ್ದಾರೆ. ಸೊ ಹಾಗಾಗಿ ಇದು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಸಾಕಷ್ಟು ವಿದ್ಯಾರ್ಥಿಗೆ ಈ ಥರ ಮೆಸೇಜ್ ಬರೋದ್ರಿಂದ ಸೊ ಅದನ್ನು ಕೂಡ ನಾವು ಕ್ಲಾರಿಫಿಕೇಷನ್ ಕೂಡ ಕೇಳಿದ್ದು, ಅದನ್ನು ಹೇಳಿದ್ದಾರೆ. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಸಾಕಷ್ಟು ಜನ ವಿದ್ಯಾರ್ಥಿಗಳು ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಹಾಗಾಗಿ ಮೇಂಟೆನೆನ್ಸ್ ಅಮೌಂಟ್ ಬಗ್ಗೆ ಇನ್ನೂ ಕೂಡ ಗೌರ್ಮೆಂಟ್ ಡಿಸಿಷನ್ ಆಗದೇ ಇರೋದ್ರಿಂದ ಇದೊಂದು ಬಿಗ್ ಅಪ್ಡೇಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಮತ್ತೆ ನಾನು ಮೆಸೇಜ್ ಮಾಡ್ತೀನಿ. ಸೊ ನಿಮಗೂ ಕೂಡ ಏನಾದರೂ ಡೌಟ್ಸ್ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.